ಸ್ನೇಹಿತರೆ, ನೀವೇನಾದ್ರೂ ಓದೋದ್ರಲ್ಲಿ ವೀಕ್ ಇದ್ರೆ ಅಥವಾ ಓದಿರೋದು ಪದೇ ಪದೇ ನೆನ್ಪು ಹೋಗ್ತಾ ಇದ್ರೆ ಸೈಂಟಿಫಿಕಲಿ ಪ್ರೂವ್ಡ್ ಆಗಿರೋ ಒಂದು 5 ಸ್ಟೆಪ್ಸ್ ನ ಹೇಳ್ತೀನಿ. ಅದನ್ನ ಫಾಲೋ ಮಾಡೋದ್ರಿಂದ ನೀವು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಟಾಪರ್ ಆಗ್ಬಹುದು. ಸ್ನೇಹಿತರೆ, ನೀವು ಓದ್ಬೇಕಾದ್ರೆ ಫ್ರೆಶ್ ಮೂಡ್ ಇರ್ತಕ್ಕಂಥ ಸಮಯನ ಆಯ್ಕೆ ಮಾಡ್ಕೋಬೇಕು. ಎರಡನೇದಾಗಿ ನೀವು ಕೂಡ್ಬೇಕಾಗಿರೋ ಭಂಗಿ ಸರಿಯಾಗಿರ್ಬೇಕು, ಅಂದ್ರೆ ಸ್ಟಡಿ ಚೇರ್ ಮೇಲೆ ನೀವು ಕುಳಿತುಕೊಳ್ಬೇಕು. ಮೂರನೇದಾಗಿ ನೀವು ಓದ್ತಾ ಸಮಯದಲ್ಲಿ ಯಾವ್ದಾದ್ರು ಪೆನ್ಸಿಲ್ ಅಥವಾ ಹೈಲೈಟರ್ ನ ಯೂಸ್ ಮಾಡಬೇಕು. ಯಾವುದೇ ಒಂದು ಸೆಂಟೆನ್ಸ್ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಅದನ್ನ ಹೈಲೈಟರ್ ನಿಂದ ಹೈಲೈಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾಲ್ಕನೇದಾಗಿ ನೀವು ಪೂರ್ತಿಯಾಗಿ ಪ್ಯಾರಾ ವೈಸ್ ಓದ್ಬೇಡಿ, ಸೆಂಟೆನ್ಸ್ ಟು ಸೆಂಟೆನ್ಸ್ ವೈಸ್ ಓದಿ ಅದನ್ನ ಸ್ಲೋಲಿ ಆಗಿ ಅರ್ಥ ಮಾಡ್ಕೊಳ್ತಾ ಓದಿ. ಹಾಗೆ ಜೋರಾಗಿ ಓದೋದನ್ನ ಕಲೀರಿ, ಇನ್ನೊಬ್ಬರಿಗೆ ಕೇಳಿಸೋ ಹಾಗೆ ಜೋರಾಗಿ ಓದ್ಬೇಕು. 5ನೇ ಪಾಯಿಂಟ್, ನೀವು ಓದಿರೋದನ್ನ ಯಾರ ಮುಂದೆ ಆದ್ರೂ ಎಕ್ಸ್ಪ್ಲೇನ್ ಮಾಡಿರೋದು ಸರಿಯಾಗಿದೆ ಅಥವಾ ಇಲ್ಲ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ 5 ಪಾಯಿಂಟ್ ನ ನೀವು ಫಾಲೋ ಮಾಡ್ತಾ ಓದಿದ್ರೆ ನೀವು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಟಾಪರ್ ಆಗ್ಬಹುದು, ಯಾವುದೇ ಎಕ್ಸಾಮ್ ಅನ್ನು ಕೂಡ ಈಸಿಯಾಗಿ ಕ್ಲಿಯರ್ ಮಾಡಬಹುದು.